ಕೊನೆಗೂ ಪಂದ್ಯ ಗೆದ್ದ CSK. ಮಾರ್ಚಲ್ಲಿ ಒಂದು ಪಂದ್ಯ, ಏಪ್ರಿಲ್ ಒಂದು ಪಂದ್ಯ, ಮೇಯಲ್ಲಿ ಒಂದು ಪಂದ್ಯ, 3 ಮಂತಲ್ಲೂ ಮೂರು ಒಂದೊಂದು ಪಂದ್ಯ ಗೆದ್ದಿದ್ದಾರೆ. ನೆನ್ನೆ ಮ್ಯಾಚು ಒಂಥರ ನೇಲ್ ಬೈಟಿಂಗ್ ಆ ಥರನೇ ಇತ್ತು, ಸಗದಾಗಿತ್ತು ನೆನ್ನೆ ಮ್ಯಾಚ್. ಮೊನ್ನೆ GTದು ಹೆಂಗಿತ್ತು ಅಷ್ಟು ಆ ಟಾಪ್ ಅಷ್ಟಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಆ ಲೆವೆಲ್ಗೇನೆ ಇತ್ತು ಅಂತಲೇ ಹೇಳಬೇಕು. ದ ಫಿನಿಷರ್ ತಲಾ ಧೋನಿ ಫಿನಿಷರ್ ಲಾಸ್ಟ್ವರೆಗೂ ಇದ್ದು ಒಂದು 6 ಎಲ್ಲ ಒಳ್ಳೆ ಬ್ಯೂಟಿಫುಲ್ 6 ಎಲ್ಲ ನೋಡಿದ್ವಿ. ಒಂದು ಓವರ್ಗೆ 8 ರನ್ ಏನೋ ಬೇಕಿತ್ತು ರಸೆಲ್ ಬೌಲಲ್ಲಿ, ಒಂದು ಒಳ್ಳೆ 6 ಸಖತ್ತಾಗಿತ್ತು. ಫ್ಯಾನ್ಸ್ ಎಲ್ಲ ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ ನನ್ನ ನೋಡಿ ಮ್ಯಾಚು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. CSK ವರ್ಸಸ್ KKR ಈಡನ್ ಗಾರ್ಡನ್ಸಲ್ಲಿ ನಡೆದಿತ್ತು. ಈಡನ್ ಗಾರ್ಡನ್ಸಲ್ಲಿ ನಡೆದಿದ್ದ ಮ್ಯಾಚು. ಫಸ್ಟ್ ಬ್ಯಾಟಿಂಗ್ ಆಡಿದ್ದು KKR, ಕಲೆ ಹಾಕಿದ್ದು 179, 6 ವಿಕೆಟ್ ಕಳ್ಕೊಂಡು. ಇದರಲ್ಲಿ ಯಾರ್ದು ಕಾಂಟ್ರಿಬ್ಯೂಷನ್ ಅಂದರೆ ಅಂತ ಏನು ಜಾಸ್ತಿ ಹೊಡೆದಿರೋದು ಯಾರು ಇಲ್ಲ, ಇರೋದೇ ಕಮ್ಮಿ ರನ್ ಅದರಲ್ಲಿ. ಸೊ ಒಂದು ಮಟ್ಟಿಗೆ ರಹಾನೆ, ರಸೆಲ್ಲು, ಮನೀಶ್ ಪಾಂಡೆ, ನರೈನ್ ಇವರೇ ಟಾಪ್ 4 ರನ್ ಕಲೆ ಹಾಕಿರೋದು, ಟಾಪ್ 4 ಪರ್ಸನ್ಸು. ಗುರ್ಬಾಜ್ ಏನೂ ಆಡಿಲ್ಲ, 11 ರನ್, 9 ಬಾಲ್ 11 ರನ್, 1 6 1 4 ಹೊಡೆದು ಅನ್ಶುಲ್ ಕಂಬೋಜ್ಗೆ ಔಟ್ ಆಗ್ಬಿಟ್ರು. ಆಲ್ಮೋಸ್ಟ್ ಸೆಕೆಂಡ್ ಓವರಲ್ಲೇ ಔಟ್ ಆಗ್ಬಿಟ್ರು. ಅದಾದಮೇಲೆ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಆಗಿದ್ದು ನರೇಂದು ಮತ್ತು ರಹಾನೆ ಈ ಸರಿ ಅಂತೂ ಈ ಸೀಸನಲ್ಲಿ ಸಖತ್ ಕನ್ಸಿಸ್ಟೆಂಟು KKRಗೆ. ಅವರಷ್ಟು ಕನ್ಸಿಸ್ಟೆಂಟಾಗಿ ಆಡಿರೋದು ಯಾರೂ ಇಲ್ಲ ಅನ್ಸುತ್ತೆ KKRಗೆ ಈ ಸೀಸನಲ್ಲಿ. ಮೇ ಬಿ ಅವ್ರ ಜೊತೆ ಇನ್ನೊಬ್ರು ಯಾರಾದರೂ ಚೆನ್ನಾಗಿ ಸಾಥ್ ಕೊಟ್ಟಿದ್ದಿದ್ರೆ ಅವ್ರು ಒಳ್ಳೆ ಪೊಸಿಷನಲ್ಲೇ ಇರ್ತಿದ್ರು. ಒಬ್ಬರು ಯಾರು, ರಿಂಕು ಸಿಂಗು ಅಥವಾ ವೆಂಕಟೇಶ್ ಯಾರು, ನರೈನ್, ಈ ಮೂರಲ್ಲಿ ಯಾರಾದರೂ ಒಬ್ಬರು ರಹಾನೆ ಜೊತೆ ಸರಿಯಾಗಿ ಇನ್ನೊಬ್ರು ರಘುವಂಶಿ ಇವರಿಬ್ಬರು ಬಿಟ್ಟರೆ ಬೇರೆ ಯಾರು ಕನ್ಸಿಸ್ಟೆಂಟ್ ಆಗಿ ಆಡಿಲ್ಲ ಅವ್ರ ಕಡೆಗೆ KKRಗೆ. ಅದೇ ಅವ್ರಿಗೆ ಹೊಡೆತ ಕೊಟ್ಟಿರೋದು. CSK ಅವ್ರು ಹೋಗ್ತಾ ಅವ್ರು ಹೋಗೋದಲ್ಲದೆ ಇವ್ರನ್ನೂ ಮನೆ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು KKR ಕ್ವಾಲಿಫೈ ಆಗೋದು ಆಗಲ್ಲ. ಏನೋ ಆ ಟೇಬಲಲ್ಲಿ ಅದು ಕೆಳಗಡೆ ಆಗಿ ಇವ್ರು ಸೋತು ಇವ್ರು ಗೆದ್ದು, ನಾವು ನಮ್ದು ಮುಂಚೆ RCBಗೆಲ್ಲ ನಾವು ಟೇಬಲ್ ಹಾಕ್ತಿದ್ವಿ ಗೊತ್ತಾ, ಅವ್ರು ಸೋಲ್ಬೇಕು ಇವ್ರು ಗೆಲ್ಬೇಕು, ಇವ್ರು ಗೆದ್ರೆ ನಮಗೆ ಈ ಮಾರ್ಜಿನಲ್ಲಿ ಗೆದ್ರೆ ನಮ್ಗೆ ಈ ಚಾನ್ಸಸ್ ಇದೆ ಅಂತ. ಸೊ ಆ ಥರ ಏನಾದರೂ ಮಿರಾಕಲ್ ಆದರೆ KKRಗೆ ಒಂದು ಸೈಡ್ ಚಾನ್ಸ್, ಅದು ಮ್ಯಾಥಮೆಟಿಕಲಿ ನನಗೆ ಗೊತ್ತಿರೋಂಗೆ ಆಗಲ್ಲ. ಸೊ ಬ್ಯಾಟಿಂಗ್ ಆಡಿದ ನರೇನು ಮತ್ತು ರಹಾನೆ ಪಾರ್ಟ್ನರ್ಶಿಪ್, ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾರೆ. ನೂರ್ ಅಹಮದ್ ಜಡೇಜಾ ಒಂದು ಓವರಲ್ಲಿ ಸ್ಟಂಪ್ ಔಟ್ ಆಗುತ್ತೆ, ರಹಾನೆ ಔಟ್ ಆಗಿಬಿಡ್ತಾರೆ. ಅದಾದಮೇಲೆ ಇನ್ನೊಂದು ಓವರಲ್ಲಿ 2 ವಿಕೆಟ್ ಸಿಗುತ್ತೆ, ಒಂದು ನರೇಂದು, ಇನ್ನೊಂದು ರಘುವಂಶಿದು. ಅಲ್ಲಿ ಮ್ಯಾಚ್ ಟರ್ನ್ ಆಯಿತು. ಅದಾದಮೇಲೆ ಸ್ಲೋ ಡೌನ್ ಆಗಿಬಿಡ್ತಾರೆ, ಹೊಡೆಯೋಕೆ ಹೋಗಲ್ಲ ಬೇಗ. ಅದಾದಮೇಲೆ ಮನೀಶ್ ಪಾಂಡೆ, ರಸೆಲ್ಲು ನೋಡ್ಕೊಂಡು ಆಡ್ತಿರ್ತಾರೆ. ರಸೆಲ್ ಓಕೆ ಒಂದು ಲೆವೆಲ್ ಚೆನ್ನಾಗಿ ಆಡಿದ್ರು, 21 ಬಾಲ್ 38. ಬಟ್ ಅವರು ಸ್ಟ್ರೈಕ್ ರೇಟ್ಗೆ ಅವ್ರು ಸೆಟ್ ಮಾಡಿರೋ ಸ್ಟ್ಯಾಂಡರ್ಡ್ಸ್ ಅದು ಕಮ್ಮಿ ಅಂತ. ಬಟ್ ಮನೀಶ್ ಪಾಂಡೆದು ಯಾಕೋ ಅದರಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಯ್ತಾ ಅಂತ. ಜಾಸ್ತಿ ಬಾಲ್ ಆಡಿ ಕಮ್ಮಿ ರನ್ ಹೊಡೆದಿರೋದು, 28 ಬಾಲ್ಗೆ 36 ರನ್ನು, ಮೇ ಬಿ 20 ಬಾಲ್ 30 35 ಆ ಥರ ಹೊಡೆದ್ರೆ ಆಗಿರೋದು. ಅಲ್ಲೊಂದು 15 ರನ್ ಶಾರ್ಟ್ ಅಂತ ಅನಿಸುತ್ತೆ ಮೇ ಬಿ. ಸೊ ಅದಕ್ಕೋಸ್ಕರನೇ ಅವ್ರು ಹೊಡ್ತಾ ತಿಂದಿರೋದು KKR ಅವ್ರು ನೆನ್ನೆ. ಅದು ಚೆನ್ನೈ ಅವರು 180+ ಈಸಿಯಾಗಿ ಚೇಸ್ ಮಾಡಿದ್ದಾರೆ ತುಂಬ ಸರಿ. ಆದರೆ 180+ ಅವ್ರು ಚೇಸ್ ಮಾಡಿಲ್ಲ 2020 ನೋಡ್ತಾ ಬಂದರೆ. ಬಟ್ ನೆನ್ನೆ ಚೇಸ್ ಮಾಡಿದ್ರು, ಬಟ್ ಅದರಲ್ಲೂ ಸಖತ್ ಸ್ಟ್ರಗಲ್ ಇತ್ತು, ಅದ್ರ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ರಮನ್ದೀಪ್ ಸಿಂಗ್ ಬಂದರು, ಅವರೇನು ಆಡಿಲ್ಲ. ರಿಂಕು ಸಿಂಗು ಓಕೆ 2-4 ಹೊಡೆದು ಅವರು ಔಟ್ ಆದರು. ನೂರ್ ಅಹಮದ್ ನೆನ್ನೆ ಸಖತ್ ಆ ವಿಕೆಟಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು, 4 ವಿಕೆಟ್ ಕಪ್ಪಿಸಿದ್ರು. ಅನ್ಶುಲ್ ಕಂಬೋಜ್ 1 ವಿಕೆಟು, ರವೀಂದ್ರ ಜಡೇಜಾ 1 ವಿಕೆಟು. ಧೋನಿ ಸ್ಟಂಪ್ ಮಾಡಿರೋದೊಂದು ಸಖತ್. ನರೇನು ನೂರ್ ಅಹಮದ್ ಓವರಲ್ಲ ನರೇಂದು ಸ್ಟಂಪ್ ಆಯಿತು. ಅದಾದ್ಮೇಲೆ ರಘುವಂಶಿದು ಕ್ಯಾಚ್ ಆಯಿತು. ನೆನ್ನೆ ಫುಲ್ ಗೇಮಲ್ಲಿ ಇದ್ರು ಚೆನ್ನೈ ಅವರು. ಆ್ಯಕ್ಚುಲಿ ಮೊನ್ನೆ RCB ಗೇಮಲ್ಲೇ ಇದ್ದರು, ಬಟ್ ಅದು ಗೆಲ್ಲೋ ಮ್ಯಾಚ್ನ ಸೋತಂಗೆ ಆಯ್ತು ಅವರು ಲಾಸ್ಟಲ್ಲಿ. ಮೇ ಬಿ ಆ ಪ್ರೆಷರ್ ಆಲ್ಮೋಸ್ಟ್ ಕೈಗೆ ಬಂದಿತ್ತು. ಅದು ಕೈಗೆ ಬಂದಿರೋ ಮ್ಯಾಚ್ನ ಚೆಲ್ಲಿದ್ರು ಅಂತಲೇ ಹೇಳಬೇಕು. ಕೈಗೆ ಬಂದಿರೋ ಬಾಯಿಗೆ ಬಂದಿಲ್ಲ ಅಂತಾರಲ್ಲ ಹಂಗೆ. ಬಟ್ ನೆನ್ನೆ ನಡೆದಿದ್ದು ಅವ್ರಿಗೊಂಥರ ಪಾಸಿಟಿವ್ಸ್ ಹುಡುಕ್ತಿದ್ರು ಚೆನ್ನೈ ಅವ್ರಿಗೆ. ಏನು ನೆಕ್ಸ್ಟ್ ಸೀಸನಲ್ಲಿ ನಾವು ಏನು ಮಾಡ್ಬೋದು, ಯಾರನ್ನ ಆಡಿಸ್ಬೋದು, ಯಾರನ್ನ ರಿಟೈನ್ ಮಾಡ್ಕೋಬೋದು, ಯಾರನ್ನ ರಿಲೀಸ್ ಮಾಡ್ಬೋದು. ಅವ್ರ ಕಡೆ ದೀಪಕ್ ಚಹರ್ ಅಂತೀನಿ, ದೀಪಕ್ ಕೂಡ ವೇಸ್ಟ್. ಏನೂ ಇಷ್ಟು ಚಾನ್ಸ್ ಕೊಟ್ಟರು. ತ್ರಿಪಾಠಿ ಅಂತೂ ದೇವ. ಕಾನ್ವೆ ಪಾಪ ಅವ್ರ ತಂದೆಯವ್ರು ತೀರೋದ್ರು, ಅವ್ರು ಕನ್ಸಿಸ್ಟೆಂಟಾಗಿ ಆಡ್ತಾ ಬಂದಿದ್ದಾರೆ ಚೆನ್ನೈಗೆ. ಪಾಪ ಏನೋ ಇದೊಂದು ಆಫ್ ಸೀಸನ್ ಅಂತಲೇ ಹೇಳಬೇಕು. ರವೀಂದ್ರ T20 ಪ್ಲೇಯರ್ ಅಲ್ವಾ ಅನ್ನೋದು ಒಂದು ಡೌಟ್ ಬರುತ್ತೆ, ಆ ಥರ ಆಡ್ತಿದ್ದಾರೆ. ಲಾಸ್ಟ್ ಸೀಸನ್ ಅಷ್ಟೇ ಫಸ್ಟ್ 1-2 ಮ್ಯಾಚ್ ಚೆನ್ನಾಗಿ ಆಡಿದ್ರು, ಅದಾದಮೇಲೆ ಆಡಿಲ್ಲ. ಈ ಸೀಸನ್ ಅಂತೂ ಮುಂಬೈ ಮೇಲೆ ಅದು ತನ್ಕಾಡಿ ಏನೋ ಹೊಡೆದ್ರು. ಓಕೆ, ಅದಾದಮೇಲೆ ಎಲ್ಲ ಟೆಸ್ಟ್ ಇನ್ನಿಂಗ್ಸೇ ಬಂದಿದ್ದು ಅವ್ರ ಕಡೆಯಿಂದ. ಒಳ್ಳೆ T20 ನಾಕಂತ ಬಂದೇ ಇಲ್ಲ, ಕಷ್ಟ ಇದೆ. ಅವ್ರು ಇವಾಗಿರೋ ನಮ್ಮ ಜನ್ರೇಷನ್ ಅಂದರೆ ಈ ಜನ್ರೇಷನ್ ಕ್ರಿಕೆಟ್ ಪ್ಲೇಯರ್ಸ್ ಆಡ್ತಿರೋ ಆಟಕ್ಕೆ
ಅವ್ರು ಆಡ್ತಿರೋ ಆಟಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಕಷ್ಟ. ಅವ್ರು ಮೇ ಬಿ ODI ಮತ್ತು ಟೆಸ್ಟ್ ಫಾರ್ಮ್ಯಾಟ್ ಒಳ್ಳೆ ಪ್ಲೇಯರ್, ಇನ್ನೂ ಅದನ್ನ ಅವ್ರು ಕ್ರ್ಯಾಕ್ ಮಾಡ್ತಾರೆ. T20 ಪ್ಲೇ ಆಡೋ ಗೇಮ್ಗೆ ಯಾವ ಥರ ಆಡಬೇಕು ಅನ್ನೋದೇನೋ ಕ್ರ್ಯಾಕ್ ಮಾಡ್ತಾರೆ, ಕಾದು ನೋಡ್ಬೇಕು ನಾವು ನೆಕ್ಸ್ಟು. ಫಸ್ಟ್ ಚೆನ್ನಾಗಿ ಬ್ಯಾಟಿಂಗ್ ಬಂದಿದ್ದು ಇವ್ರದ್ದು ಮಾತ್ರೆ, ರೀಪ್ಲೇಸ್ಮೆಂಟ್ ಪ್ಲೇಯರು. ಯಾವ ಟೈಮಲ್ಲಿ ಕರ್ಕೊಂಬಂದ್ರೆ 17 ವರ್ಷದ ಹುಡುಗ ಲಾಸ್ಟ್ ಬಾಯಿಗೆ ಬರ್ಸಿದ್ರು RCBಗೆ. ಸೀರಿಯಸ್ ಆಗಿ ಹೇಳ್ಬೇಕು, ಆಸ್ ಎ RCB ಫ್ಯಾನ್ ಹೇಳ್ತಾ ಇದ್ದೀನಿ, ಬಾಯಿಗೆ ಬಂದಿತ್ತು ನಮಗೆ. ಹೋಯ್ತು ಮ್ಯಾಚು, ಈ ಮ್ಯಾಚ್ ಹೋಯ್ತು, ಈ ಹುಡುಗಂದನೇ ಹೋಯ್ತು ಮ್ಯಾಚು. 17 ವರ್ಷದ ಹುಡುಗ ಹೆಂಗೆ ಬಂದು ಬಾರಿಸ್ತಾವ್ ನೋಡು ಅಂತ. ಬಟ್ ಫೈನಲಿ ಆಮೇಲೆ ಅದ ಗೆದ್ದಿದ್ದೇ ಖುಷಿನೇ ಬೇರೆ, ಆ ಸೆಲೆಬ್ರೇಷನ್ನೇ ಬೇರೆ ಅಂತಲೇ ಹೇಳಬೇಕು. ನೆನ್ನೆ ಅದೇನೋ ಗೊತ್ತಿಲ್ಲ, ಫಸ್ಟ್ ಸೆಂಚುರಿ ಹೊಡಿತಾರೆ ಮತ್ತೆ ಡಕ್ಔಟ್ ಆಗ್ತಾರೆ. ವೈಭವ್ ಸೂರ್ಯವಂಶನೂ ಅಷ್ಟೇ, ಸೆಂಚುರಿ ಹೊಡೆದ್ರು ಡಕ್ಔಟ್ ಆದರು. ಇಶಾನ್ ಕಿಶನ್ ಸೆಂಚುರಿ ಹೊಡೆದ ಡಕ್ಔಟ್ ಆದ. ಈ ಹುಡುಗನೂ ಅಷ್ಟೇ 94 ಹೊಡೆದ ಮತ್ತೆ ಇಲ್ಲ. ಅದಾದ್ಮೇಲೆ ಶೇಖ್ ರಶೀದು ಇಲ್ಲ. ಪವರ್ ಪ್ಲೇಗೆ ಬರೋ ಅಷ್ಟೊತ್ತಿಗೆ ಐ ಥಿಂಕ್ 60 ರನ್ನೇನೋ ಬಂದಿತ್ತು, ಚೆನ್ನಾಗೇ ಆಡ್ತಿದ್ರು. ಬಟ್ ಪವರ್ ಪ್ಲೇ ಬರೋ ಅಷ್ಟೊತ್ತಿಗೆ 6 ವಿಕೆಟನ್ನು ಕಳ್ಕೊಂಡ್ಬಿಟ್ಟಿದ್ರು ಚೆನ್ನೈ ಅವರು. ಅಶ್ವಿನ್ ಅಪ್ ದ ಆರ್ಡರ್ ಕಳಿಸಿದ್ರು, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಏನೇನೋ ಮಾಡ್ತಿದ್ದಾರೆ. ಆಯುಷ್ ಮತ್ತೆ ಡೆವನ್ ಕಾನ್ವೆ ಓಪನ್ ಮಾಡಿದ್ದು ಇಬ್ರು. ಅಂದರೆ ನನಗೆ ನನ್ನ ರೆಕಾರ್ಡ್ಸ್ ನೋಡ್ತಿದ್ದೆ, ಚೆನ್ನೈಯಲ್ಲಿ ಇಬ್ರು ಓಪನರ್ಸ್ ಡಕ್ಔಟ್ ಆಗಿರೋದು ಓನ್ಲಿ 2ನೇ ಸರಿ ಅಂತ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಆಡ್ತಿದ್ದಾರೆ ಚೆನ್ನೈ ಓಪನರ್ಸ್. ಅವ್ರ ಓಪನರ್ಸ್ ಇಂದಾನೆ ಅವ್ರ ಮ್ಯಾಚ್ ಅಂದರೆ ಕಪ್ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅಷ್ಟು ಕನ್ಸಿಸ್ಟೆಂಟ್ ಆಗಿ ಆಡ್ತಿದ್ರು. ನೀವು ಬಿಗಿನಿಂಗ್ ನೋಡ್ಕೊಂಡ್ಬಂದ್ರೆ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಯಾರು ಆಡಿಲ್ಲ ಓಪನರ್ಸ್ ಅಂತ. ಅದಕ್ಕೆ ಅವ್ರು ಆ 5 ಕಪ್ ಗೆದ್ದಿರೋ ಸಾಧನೆ ಮಾಡಿರೋದು ಅಂತ ನನಗನ್ಸುತ್ತೆ. ಇದು ನೆನ್ನೆ ಅನ್ಸುತ್ತೆ ಅವರು ಔಟ್ ಆಗಿದ್ದು, ಡಕ್ಔಟ್ ಆಗಿದ್ದು. ಅದಾದ್ಮೇಲೆ ಉರ್ವಿಲ್ ಪಟೇಲ್ ಅಂತ ಒಬ್ಬ ಬಂದವರು, ಇನ್ನು ಚಿಕ್ಕ ಹುಡುಗ, ತ್ರಿಪುರಾಗೇನೋ ಸ್ಮ್ಯಾಟಲ್ಲೆಲ್ಲೋ 28 ಬಾಲ್ಗೆ ಸೆಂಚುರಿ ಹೊಡೆದಿರೋದಂತೆ. ಬಂದು ಫಸ್ಟ್ ಬಾಲ್ 6 ಹೊಡಿಲಿಲ್ಲ, ಬಟ್ 2ನೇ ಬಾಲಿಂದ ಸ್ಟಾರ್ಟ್ ಮಾಡಿದ ಮೊಯಿನ್ ಅಲಿಗೆ ಅಬ್ಬಾ 4 6 ಗುರು, ಚಿಂದಿ 6ಗಳು. 11 ಬಾಲಿಗೆ 31 ರನ್ನು. ಮತ್ತೆ ಹರ್ಷಿತ್ ರಾಣಾಗ ಔಟ್ ಆದ್ರು. ಅದಾದ್ಮೇಲೆ ರವಿಚಂದ್ರನ್ ಅಶ್ವಿನ ಕಳಿಸಿದ್ರು. 1 ಓವರಲ್ಲಿ 2 ವಿಕೆಟ್ ಸಿಕ್ತು ನಮಗೆ. ಫಸ್ಟ್ ಹರ್ಷಿತ್ ರಾಣಾ ಹಾಕಿದ್ದು 2 ಓವರಲ್ಲಿ 2 ವಿಕೆಟ್ ಸಿಕ್ತು. ಉರ್ವಿಲ್ ಪಟೇಲ್ ಒಂದು ಮತ್ತೆ ಅಶ್ವಿನ್ ಒಂದು. ಮತ್ತೆ ಜಡೇಜಾ ಒಳ್ಳೆ ಬಾಲು, ವರುಣ್ ಚಕ್ರವರ್ತಿ ಹಾಕಿದ್ದು, ಬೋಲ್ಡ್ ಆದ್ರು. ಅವರು 10 ಬಾಲ್ 19. ರನ್ ಗತಿ ಏನೋ ಚೆನ್ನಾಗೇ ಇತ್ತು, 63 ರನ್ಗೆ 6 ವಿಕೆಟ್, 5 ವಿಕೆಟೋ ಹೋಗಿತ್ತು. ಅದಾದ್ಮೇಲೆ ಡಿವಾರ್ಡ್ ಬ್ರೇವಿಸ್ ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದು ದುಬೆ ಆಂಕರ್ ಇನ್ನಿಂಗ್ಸ್ ಆಡಿದ್ರು ನಿನ್ನೆ, ಅದ್ರಲ್ಲಿ ಡೌಟೇ ಇಲ್ಲ. ಬಟ್ ಡಿವಾರ್ಡ್ ಬ್ರೇವಿಸ್ ಬಗ್ಗೆ ಮಾತಾಡಲೇಬೇಕು. ದ ಗೇಮ್ ಚೇಂಜರ್ ನಿನ್ನೆ ಮ್ಯಾಚಲ್ಲಿ ಚೆನ್ನೈ ಪರವಾಗಿ. ಅವರು ಒಂದು ಲೆವೆಲ್ಗೆ ಒಂದು 26 ರನ್ನು, 18 ಬಾಲ್ಗೆ 20, ಈ ಸ್ಟ್ರೈಕ್ ರೇಟಲ್ಲಿ ಆಡ್ತಿದ್ರು. ವೈಭವ್ ಅವರ ಓವರ್ ಬಂತು ಗುರು. ಫಸ್ಟ್ ಬಾಲು 6, ಅದು 6 ಏನೋ ರಘುವಂಶಿ ಕೈಯಲ್ಲಿ ಕರೆಕ್ಟಾಗಿ ಮಿಡಲಲ್ಲಿ ಹೋಯ್ತು ಬಾಲು. ಮ್ಯಾಚ್ ಬಿಟ್ರು ಅಂತಲೇ ಹೇಳಬೇಕು. ಅದೊಂದು ಕ್ಯಾಚ್ ಎಷ್ಟು ಕಾಸ್ಟ್ ಆಯಿತು ಅಂದರೆ, ಆ ಓವರಲ್ಲಿ 30 ರನ್ ಬಂತು. ಅದೇ ಓವರಲ್ಲಿ 6 ಮೇ ಬಿ 30 ರನ್ ಬಂತು. ಚಿಂದಿ ಮಾತ್ರ ಎಂತ ಬ್ಯಾಟಿಂಗ್ ಗೊತ್ತಾ. ಅದಾದ್ಮೇಲೆ ಅವ್ರು ಹೊಡೆದಿದ್ದೊಂದು ಶಾರ್ಟ್ ಸಖತ್ ಇರಿಟೇಟ್ ಆಯ್ತು ನನಗೆ. ಏನಕ್ಕಪ್ಪ ಬೇಕಿತ್ತು, ಆಲ್ಮೋಸ್ಟ್ ಬಾಲ್ ಟು ರನ್ ಬಂದ್ಬಿಟ್ಟಿತ್ತು ಅಷ್ಟೇ. ಮತ್ತೆ ವರುಣ್ ಚಕ್ರವರ್ತಿಗೆ ಹೊಡೆಯಕ್ಕೆ ಹೋಗಿ ಔಟ್ ಆದರು. ಗ್ರೌಂಡ್ ಲೆವೆಲ್ ಶಾರ್ಟ್ಸ್ ಆಡ್ಕೊಂಡೆ, ಗ್ರೌಂಡಲ್ಲೇ 4ಗಳು ಹೊಡ್ಕೊಂಡಿದ್ರೆ ಆ ಮ್ಯಾಚ್ ಅವರಿಗೆ ಗೆಲ್ಲಿಸ್ಬೋದಿತ್ತು. ಅದಾದ್ಮೇಲೆ ಬಾಯಿಗೆ ಬಂತು, ಸ್ವಲ್ಪ ಧೋನಿ ಬಂದರು. ಮತ್ತೆ ಶಿವಮ್ ದುಬೆ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಕ್ಕೆ ಟ್ರೈ ಮಾಡ್ತಿದ್ರು, ತಿನ್ಕಾಡ್ತಿದ್ರು. ಸ್ಪಿನ್ನರ್ಸ್ ಹೊಡೆಯಕ್ಕೆ ಹೋಗ್ತಿದ್ದಿಲ್ಲ. ಸ್ಪಿನ್ನರ್ಸ್ನ ನೆಗೆಟ್ ಮಾಡೋಕ್ಕೆ ಅವರು ಡಾಟ್ ಬಾಲ್ಸ್ ಹಾಕ್ತಿದ್ವು. ಅದಾದಮೇಲೆ ದುಬೆ 1-2 ಒಳ್ಳೆ 6 ಹೊಡೆಯೋಕ್ಕೆ ಟ್ರೈ ಮಾಡಿದ್ರು ಫಾಸ್ಟ್ ಬೌಲರ್ಸ್ ಬಂದಾಗ. ಲಾಸ್ಟ್ ಓವರಲ್ಲಿ 8 ರನ್ ಬೇಕಿತ್ತು. ಧೋನಿ ಸ್ಟ್ರೈಕಲ್ಲಿದ್ದರು. ಅದೇ ಓವರಲ್ಲಿ ನೂರ್ ಅಹ್ಮದ್ ಔಟ್ ಆದರು. ಅದನ್ನ 19ನೇ ಓವರಲ್ಲಿ ನೂರ್ ಅಹ್ಮದ್ ರಸಲ್ ಬಂದರು ಲಾಸ್ಟ್ ಓವರ್ ಹಾಕೋಕ್ಕೆ. ಫಸ್ಟ್ ಬಾಲ್ ಫುಲ್ ಟಾಸು 6, ಮ್ಯಾಚ್ ಗಾನ್. KKR ಕಡೆಯಿಂದ ಮ್ಯಾಚ್ ಗಾನ್ ಅಂತಲೇ ಹೇಳಬೇಕು. ಬಟ್ ಆ 6 ಆದಮೇಲೆ ಡಾಟ್ ಆಯಿತು. ಮತ್ತೆ ಸಿಂಗಲ್ ತಗೊಂಡ್ರೆ ಆಲ್ರೆಡಿ 8 ವಿಕೆಟ್ ಹೋಗಿತ್ತಲ್ಲ, ಅವರು ತಗೊಳಕ್ಕೆ ರೆಡಿ ಇರಲಿಲ್ಲ. 2ನೇ ಬಾಲು ಇನ್ನಾಗಲ್ಲ, ತಗೊಂಡಿಲ್ಲ ಅಂದರೆ ಕುತ್ಕಕ್ಕೆ ಬರುತ್ತೆ ಅಂತ ಓಡಿದ್ರು. ಅಂಶುಲ್ ಕಂಬೋಜು 1 ರನ್ ಬೇಕಿತ್ತು ಅಷ್ಟೇ, 1 ರನ್ ಬೇಕಿತ್ತು. 1 ರನ್ ಬೇಕಿತ್ತು. 4 ಹೊಡೆದು ಮ್ಯಾಚ್ ಗೆಲ್ಸ್ಕೊಟ್ರು. ಅಂತೂ ಇಂತೂ CSK ಪಂದ್ಯ ಗೆಲ್ತು. ಕೊನೆಗೂ ಪಂದ್ಯ ಗೆಲ್ತು. ಮಾರ್ಚಲ್ಲಿ ಒಂದು ಪಂದ್ಯ, ಮಾರ್ಚಲ್ಲಿ ಒಂದು ಪಂದ್ಯ, ಏಪ್ರಿಲ್ ಒಂದು ಪಂದ್ಯ, ಮೇಯಲ್ಲಿ ಒಂದು ಪಂದ್ಯ. 3 ಮಂದಲ್ಲಿ 3 ಪಂದ್ಯ ಗೆಲ್ತು. ಅವರು ಹೋಗೋದಲ್ಲದೆ KKRನು ಮನೆ ಕರ್ಕೊಂಡು ಹೋದ್ರು. ಇಲ್ಲ ಹೇಳೋಕ್ಕಾಗಲ್ಲ. ಈಗ SRH ಅಷ್ಟೇ, ಯಾವಾಗ ಒಳ್ಳೆ ಪೊಸಿಷನ್ ಬಂದು ಆಡ್ತಾರೆ ಗೊತ್ತೆ. ನಮ್ಮದು ನೆಕ್ಸ್ಟ್ SRH ಮೇಲೆ ಇದೆ, KKR ಮೇಲಿದೆ, ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ ಒಳ್ಳೆ ಕ್ರಿಕೆಟ್ ಆಡಬೇಕು. ನೆಕ್ಸ್ಟ್ ಫ್ರೈಡೇ ಲಕ್ನೋ ಮೇಲಿದೆ ಫಸ್ಟು. ಒಂದೊಂದು ಮ್ಯಾಚ್ ಅನ್ಕೊಂತಾನೆ ಹೋಗ್ಬೇಕು.
ಇನ್ನೊಂದು ವಿಡಿಯೋಲ್ಲಿ ದೇವದತ್ ಪಡಿಕಲ್ದು ಇಂಜುರಿ ಬಗ್ಗೆ ಮಾತಾಡೋಣ. ಮಯಾಂಕ್ ಅಗರ್ವಾಲ್ RCB ಸೇರ್ಪಡೆ ಆಗಿದ್ದಾರೆ, ಅದ್ರ ಬಗ್ಗೆನೂ ಮಾತಾಡೋಣ ಅಂತ ಈ ವಿಡಿಯೋ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬೈ.